ಓಕೆ, ಡಯಾಗ್ನೋಸ್ ಆಗಿದೆ, ನೀವು ಹೇಳ್ದಂಗೆ ಚೆಕಪ್ಪು ಆಯಿತು, ಗೊತ್ತಾಗಿದೆ ನಮಗೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನಿಮ್ಮ ಸಜೆಷನ್ ಪರ್ಸ್ನಲ್ ಆಗಿ ಆ್ಯಸ್ ಎ ಡಾಕ್ಟರ್? ಇವಾಗ ಗೊತ್ತಾಗಿದೆ ಅಂತಂದಿದ ತಕ್ಷಣ ಫಸ್ಟ್ ಯೂಶ್ವಲಿ ಏನೋ ಡಾಕ್ಟರ್ಗಳು ಅವ್ರು ಅಂದರೆ ಏನು ಕಾಂಪ್ಲಿಕೇಶನ್ಸ್ ಏನು ಆಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಂಗಂದಿದ ತಕ್ಷಣ ನಾನು ಅದನ್ನೇ ಹೇಳ್ತೀನಲ್ಲ, ಆಗಬಹುದು ಅನ್ನೋದನ್ನು ಫಸ್ಟು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಇವಾಗ ಏನಾಗ್ಬಿಡುತ್ತೆ ಅಂದರೆ ಜಾಸ್ತಿ ಅವ್ರು ಡಾಕ್ಟರ್ಗಳು ಹೇಳಿರ್ತಾರೆ ಒಂದೊಂದು ಸರಿ, ಏನೂ ಆಗಲ್ಲ, ಸಡನ್ ಇವಾಗ ಏನೂ ಆಗಲ್ಲ, ಸ್ವಲ್ಪ ಟೈಮ್ ತೊಗೊಂಡೆ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಬಟ್ ಇವ್ರುಗಳು ಏನಂತ ಹೇಳಿದ್ರೆ, ಕೆಲವೊಬ್ಬರು ಡಾಕ್ಟರ್ಗಳು ಎದುರಿಸ್ಬಿಟ್ಟಿರ್ತಾರಲ್ಲ ಯೂಟ್ಯೂಬಲ್ಲಿ ಅಥವಾ ಇನ್ನೊಂದು ಕಡೆ ಎದುರ್ಕೊಂಬಿಟ್ಟಿರ್ತಾರಲ್ವ. ಸೊ ಇಲ್ಲ ನೀವೇ ಆಪ್ರೇಷನ್ ಮಾಡಿಬಿಡಿ, ಹೆಂಗಾಗ್ಬಿಡುತ್ತಂತೆ. ಸೊ ಇದನ್ನು ಫಸ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಇವಾಗ ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಮೆಡಿಸಿನ್ಸ್ ಇದೆಯಾ ಅಥವಾ ಆಲ್ಟರ್ನೇಟಿವ್ ಏನಾದರೂ ಟ್ರೀಟ್ ಮಾಡ್ಬೋದಾ, ಅದನ್ನು ನೋಡಿಕೊಂಡು ಅದಕ್ಕೆ ಮೊರೆ ಹೋದರೆ ತುಂಬಾ ಒಳ್ಳೆಯದು. ಬಿಕಾಸ್ ಏನೋ ನಾನು ಡಾಕ್ಟ್ರ್ ಅಂತ ಹೇಳಿದ ತಕ್ಷಣ ನಾನು ಎಲ್ಲದನ್ನೂ ಟ್ರೀಟ್ ಮಾಡ್ತೀನಿ ಅಂತ ಆಗಲ್ಲ. ಕೆಲವೊಬ್ಬರುಗಳು ಏನೋ ಗ್ಯಾಸ್ಟ್ರಿಕ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅಂದರೆ ಅದಕ್ಕೆ ಇವಾಗ ಏನೋ ಬ್ರಾಂಚಸ್ ಎಲ್ಲ ಇರುತ್ತೆ. ಕೆಲವೊಬ್ಬರು ಆಸ್ಟಿಯೋ ಅಂದರೆ ಮೂಳೆಗಳಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೆಲವೊಬ್ಬರು ಆಪ್ರೇಷನಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಕೆಲವೊಬ್ಬರು ನ್ಯೂರಲಾಜಿಕಲ್ ಇರ್ತಾರೆ, ಕೆಲವೊಬ್ಬರು ಗೈನಕಾಲಜಿ ಇರ್ತಾರೆ, ಕೆಲವೊಬ್ಬರು ಬೇರೆ ಬೇರೆ ಬ್ರಾಂಚಸ್ಗಳು ಕೆಲವೊಬ್ರು ಇರ್ತಾರೆ. ಅಂದರೆ ಅದೇ ರೀತಿಯೇ ಕೆಲವೊಂದು ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಅದು ವಾಸಿ ಆಗುತ್ತೆ, ಕೆಲವೊಂದು ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಅದು ವಾಸಿ ಆಗಲ್ಲ. ಅಂದರೆ ತಮ್ಮ ಲಿಮಿಟೇಷನ್ಸ್ ತಮಗೆ ಇದ್ದಿದ್ದೇ ಅಲ್ವಾ. ಸೊ ಹಂಗಾಗ್ಬಿಟ್ಟು ಆಪ್ರೇಷನ್ನೇ ಒಂದು ಪರಿಹಾರ ಅಂತೇನಲ್ಲ, ಆಯುರ್ವೇದದಲ್ಲಿ ಆಪ್ರೇಷನ್ ಇಲ್ದಂಗೂ ಕೂಡ ವಾಸಿ ಮಾಡ್ಬೋದು. ಓಕೆ, ತುಂಬ ರೆಸ್ಟ್ರಿಕ್ಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಆಪ್ರೇಷನ್ ಆಗಲಿ. ಅಂದರೆ ಅದು ಒಂದಷ್ಟು ಮಟ್ಟಿಗೆ ಗುಣ ಆಗೋದಕ್ಕಿಂತ ನಾವು ಹೆಚ್ಚೆಚ್ಚು ಗಮನ ತೆಗೆದುಕೊಳ್ಬೇಕು, ಆರೈಕೆ ಮಾಡಬೇಕು, ರೆಸ್ಟ್ ಮಾಡಬೇಕು, ಎಲ್ಲವೂ ಕೂಡ ಇರುತ್ತೆ. ಸೊ ಈ ಗಾಲ್ ಬ್ಲಾಡರ್ ಸ್ಟೋನ್ ತೆಗೆದುಕೊಂಡಾದಮೇಲೆ ತುಂಬ ಡಯಟ್ ಪ್ಯಾಟ್ರನ್ ಫಾಲೋ ಮಾಡೋರು ಇರ್ತಾರೆ, ನೋಡಿರ್ತಾರೆ, ಅದನ್ನು ಮುಂಚೆ ಕೂಡ ಸಜೆಸ್ಟ್ ಮಾಡಿರ್ತಾರೆ, ಹೌದಾ? ಇವಾಗ ಯೂಶ್ವಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ತಲೆ ಒಳಗೆ ಏನು ಕಾನ್ಸೆಪ್ಟ್ ಇರುತ್ತೆ ಅಂದರೆ, ಆಯುರ್ವೇದ ಅಂದ ತಕ್ಷಣ ಪಥ್ಯ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ನಾನು ಹೇಳಿರ್ತಾರೆ. ಬಟ್ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಯೂಶ್ವಲಿ ಯಾರಿಗೂ ನಾನು ಪಥ್ಯ ಮಾಡಿಸೋದೇ ಇಲ್ಲ. ಎಲ್ಲದೂ ಊಟ ಮಾಡಿ, ಇನ್ನೂ ಜಾಸ್ತಿ ಊಟ ಮಾಡಬೇಕು. ಯಾವ್ಯಾವುಗಳನ್ನು ತಿನ್ನೋದ್ರಿಂದ ನಿಮಗೆ ಆ ಕಾಯಿಲೆ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ಮೂಳೆಗಳು ಸವಿತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಮೂಳೆಗಳು ಸವಿತಾ ಇದೆ ಅಂದ ತಕ್ಷಣ ಅಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರುತ್ತೆ, ಅಥವಾ ಅಲ್ಲಿ ಮೂಳೆಗಳು ಸವಿತಾ ಇರುತ್ತಲ್ವ. ಸೊ ಅದಕ್ಕೆ ಎಳ್ಳುಂಡೆ ಚೆನ್ನಾಗಿ ತಿನ್ನಿ, ಅದ್ರ ಜೊತೆಗೆ ಎಲೆಡಿಕೆ ಚೆನ್ನಾಗಿ ಹಾಕಿ. ತಂಬಾಕು ಹಾಕೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಬಟ್ ಎಲೆಡಿಕೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಏನು ಹೇಳ್ತಾರೆ, ಇವಾಗ ಒಂದು ಯಾವ್ದಾರು ಒಂದು ಸಭೆ ಸಮಾರಂಭ, ಅಲ್ಲೇನಾದ್ರೂ ಫಂಕ್ಷನ್, ಮದುವೆ, ಮನೆಗೆ ಹಬ್ಬಗಳು ಅದೆಲ್ಲ ಇದ್ದಾಗ ಯೂಶ್ವಲಿ ಏನು ಮಾಡ್ತಾರೆ ಹೇಳಿ, ತಾಂಬೂಲ ಕೊಡ್ತಾರೆ. ತಾಂಬೂಲದಲ್ಲಿ ಏನಿರುತ್ತೆ, ಎಲೆ, ಅಡಿಕೆ, ಚಿಗಳಿ ಇರುತ್ತೆ, ಅಂದರೆ ಎಳ್ಳುಂಡೆ ಇರುತ್ತೆ, ಆಮೇಲೆ ಹಸಿಟ್ಟು ಇರುತ್ತೆ, ಜೊತೆ ಕಡಲೆಕಾಳು ಇರುತ್ತೆ, ಅಕ್ಕಿ ಇರುತ್ತೆ. ಇವೆಲ್ಲವನ್ನು ನೆನಪಿರಲಿ, ಅದು ಕ್ಯಾಲ್ಶಿಯಂ ರಿಚ್ ಇರುತ್ತೆ, ಅದೆಲ್ಲದರಲ್ಲೂ ಕ್ಯಾಲ್ಶಿಯಂ ರಿಚ್ ಇರುತ್ತೆ. ಯೂಶ್ವಲಿ ಏನು ಮಾಡ್ತಾರೆ, ಮಕ್ಕಳು ಹಠ ಮಾಡ್ತಾರೆ ಅಂತ ಮಕ್ಳಿಗೆ ಕೊಡೋಕೋದ್ರೆ ಫಸ್ಟ್ ಅಜ್ಜಿ ಕೊಡಿ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಮನೆಗೆ ಹಿರೀಕರು ಅಥವಾ ಇವ್ರು ಚೆನ್ನಾಗಿ ದುಡಿತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡೋಕೋದ್ರೆ ಬೇಡ ಅಜ್ಜಂಗೆ ಕೊಡಿ ಅಂತ ಹೇಳ್ತಾರೆ. ಅಜ್ಜಂಗೆ ವಯಸ್ಸಲ್ಲೂ ದೊಡ್ಡವರಲ್ವ, ಅವ್ರಿಗೆ ಕೊಡೋಕೋದ್ರೆ ಫಸ್ಟ್ ನಿಮ್ಮ ಅಜ್ಜಿ ಕೊಡವ, ಆಮೇಲೆ ನನಗೆ ಕೊಡುವಂತೆ ಅಂತ ಹೇಳ್ತಾರೆ. ಇದು ಸಂಪ್ರದಾಯ. ಆ ಸಂಪ್ರದಾಯ ಯಾಕೆ? ಹೆಣ್ಣು ಮಕ್ಕಳಲ್ಲಿ ಆ್ಯಕ್ಚುಲಿ ಕ್ಯಾಲ್ಶಿಯಂ ಲೆವೆಲ್ ಬೇಗ ಕಮ್ಮಿ ಆಗುತ್ತೆ. ಯಾಕಂದರೆ ಅವ್ರಿಗೆ ನಿಂತಿದ ತಕ್ಷಣ ಅವರಿಗೆ ಕ್ಯಾಲ್ಶಿಯಂ ಲೆವೆಲ್ ಸಡನ್ನಾಗಿ ಡಿಪ್ಲೀಷನ್ ಆಗಿಬಿಡುತ್ತೆ, ಅಂದರೆ ಕಮ್ಮಿ ಆಗುತ್ತೆ. ಅವ್ರಿಗೆ ಕ್ಯಾಲ್ಶಿಯಂ ಕಮ್ಮಿಯಾಗಿ ಮೂಳೆಗಳು ಸವಿತ ಕಾಮನ್ನು. ಅಂದರೆ ನಾವು ಅವ್ರಿಗೆ ಫಸ್ಟ್ ಕೊಡೋಕ್ಕೆ ಹೇಳ್ತೀವಿ. ಸೊ ಅಲ್ವಾ, ಅಗತ್ಯ ಇರುತ್ತೆ ಅವರಿಗೆ ಫಸ್ಟ್ ಕೊಡ್ತಾ ಬರ್ತೀವಿ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಎಷ್ಟೊಂದು ಮನೆಮದ್ದುಗಳಾಗಿರ್ಬೋದು, ಎಷ್ಟೊಂದು ವಿಚಾರಗಳಾಗಿರ್ಬೋದು, ಸಂಪ್ರದಾಯಗಳು ಆರೋಗ್ಯಕ್ಕೆ ಅಪೂರಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಡಾಕ್ಟರ್. ಪಿತ್ತಕೋಶ ಅಂದಿದ ತಕ್ಷಣ ಇಷ್ಟೊಂದೆಲ್ಲ ವಿಷಯಗಳಿರುತ್ತೆ, ಅಂದರೆ ಎಷ್ಟೋ ಆರ್ಗನ್ಗಳ ಹೆಸರೇ ಗೊತ್ತಿರೋದಿಲ್ಲ ನಮಗೆ. ಅದರಲ್ಲೂ ಇಂಥದ್ದೊಂದು ಮುಖ್ಯವಾದಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಒಂದು ಸಮಯವನ್ನು ನಮ್ಮ ಸಮಗ್ರ ಮನೆಮದ್ದು ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕಾಗಿ ಬಹಳ ಬಹಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ಈ ಪಿತ್ತಕೋಶದಲ್ಲಿನ ಕಲ್ಲು ಆಗಿದ್ದರೆ ಆಪರೇಷನ್ ಯಾವ ಹಂತದಲ್ಲಿ ಮಾಡಿಸ್ಕೊಳ್ಬೇಕಾಗುತ್ತೆ, ಡಯಾಗ್ನೋಸ್ ಆದ ನಂತರ ಯಾವೆಲ್ಲ ನಿರ್ಧಾರಗಳನ್ನು ಮಾಡಬೇಕು, ಒಂದಷ್ಟು ಸಮಯವನ್ನು ಕುಳಿತುಕೊಂಡು ಆಯುರ್ವೇದ ಚಿಕಿತ್ಸೆಯ ಮುಖೇನ ತಾವು ತಮಗಿರುವಂಥ ಪಿತ್ತಕೋಶದಲ್ಲಿನ ಕಲ್ಲಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಏನು ತೊಂದರೆ ಆಗಿಲ್ಲ ಅಂತ ಹೇಳಿದರೆ ಖಂಡಿತ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಚೇತನ್ ಜಗಳೂರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ತಡ ಯಾಕೆ, ಈಗಲೇ ನೀವು ಯಾವುದೇ ರೀತಿಯಾದಂಥ ಒಂದು ಆಯುರ್ವೇದ ಚಿಕಿತ್ಸೆ ಬೇಕಾಗಿತ್ತು ಅಂತ ಹೇಳಿದ್ರೆ ಖಂಡಿತ ನೀವು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.